ಹಾಗೆ ನನ್ನ ತಪ್ಪೇನಿದ್ರೆ ಆರೋಗ್ಯ ಸಚಿವರು ಹೇಳ್ತಾ ಇರೋ ಮಾತು, ನನ್ನ ತಪ್ಪೇನಾದರೂ ಇದ್ರೆ ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ. ಪ್ರತಿಷ್ಠೆ ಅಧಿಕಾರದ ಪ್ರಶ್ನೆ ಅಲ್ಲ, ಇದು ಜೀವದ ವಿಚಾರ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಬಾಣಂತಿಯರ ಸಾವಿಗೆ ಕಾರಣರಾದ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅಂತಲೂ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ. ಆಯಿತು, ನನ್ನ ತಪ್ಪಾಗಿದೆ, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ನಮ್ದೇನು ಅದರಲ್ಲೇನು ತಕರಾರಿಲ್ಲ. ಯಾಕಂದರೆ ಇದು ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಅಧಿಕಾರದ ಪ್ರಶ್ನೆ ಅಲ್ಲ. ಇದು ಜನರ ಒಂದು ಬದುಕು, ಜನರ ಜೀವದ ಪ್ರಶ್ನೆ ಇದ್ದಾಗ ಇದು ನಾನು ಅವರು ಅದು ಮುಖ್ಯ ಅಲ್ಲ. ನನ್ನನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡ್ಬಿಡ್ತೀವಿ ಅಂತ ಅದಕ್ಕೂ ನಾವು ರೆಡಿ. ಏನು ಅದರಲ್ಲೇನು ಸಮಸ್ಯೆ ಏನಿಲ್ಲ. ಆದರೆ ನಾವು ಇದನ್ನು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಮತ್ತು ಇದನ್ನು ಏನೇನೋ ಕಾನೂನು ಕ್ರಮಗಳು, ಮುಂದೆ ಸುಧಾರಣೆಗಳು, ಕೇಂದ್ರದ ಡ್ರಗ್ ಕಂಟ್ರೋಲ್ ಕೂಡ ನಾವು ಪತ್ರ ಬರೆದಿದ್ದೀವಿ. ಯಾಕೆ ನಿಮ್ಮ ಲ್ಯಾಬ್ಗಳು ನಾವು ಫೇಲ್ ಮಾಡಿದ್ದನ್ನು ಡ್ರಗ್ಗನ್ನು ಎತ್ತಿಡಿತಾ ಇದೆ ಅಂತ ನಾವು ಅವ್ರಿಗೂ ಪತ್ರ ಬರೆದಿದ್ದೀವಿ. ಮತ್ತು ಇದಕ್ಕೇನು ಮುಂದೆ ಕ್ರಮ ತಗೋಬೇಕು. ಈಗ ನಾವು ಫೇಲ್ ಆಗುತ್ತೆ ಅಂತ ಹೇಳ್ತೀವಿ, ನೀವು ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ನಾವೇನು ಮಾಡಬೇಕು? ಆ ಕಂಪನಿನ ಬ್ಲ್ಯಾಕ್ ಲಿಸ್ಟು ಮಾಡೋಕ್ಕಾಗಲ್ಲ, ಆ ಮೆಟೀರಿಯಲ್ ರಿಜೆಕ್ಟು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಕೋರ್ಟ್ ಮುಂದೆ ನಮ್ಮ ಸರಿ ಇದೆ ಅಂತ ಹೇಳಿದೆ ಅಂತ ಹೇಳ್ತಾರೆ. ಮುಂದೇನೇ ಕ್ರಮ ಏನು? ಅದೇ ಹೊಣೆಗಾರಿಕೆ ಯಾರು? ಸೊ ಇದಕ್ಕೆ ಇನ್ನೊಂದು ಥರ್ಡ್ ಪಾರ್ಟಿ ಬೇಕಾಗ್ತದೆ. ಸೊ ಇಂಥದ್ದಕ್ಕೆಲ್ಲ ಉತ್ತರಗಳು ಬೇಕು. ಆ ಉತ್ತರಗಳನ್ನು ತರ್ತಕ್ಕಂಥದ್ದೇ ನಮ್ಮ ಮುಂದೆ ನಮ್ಮ ಮಾಡಬೇಕಂತ. ಆಯಿತು, ಎಕ್ಸಾಕ್ಟ್ಲಿ. ಈಗ ಪಶ್ಚಿಮ ಬಂಗಾಳ ಮೂಲದ ಒಂದು ಕಂಪನಿ IV ಫ್ಲೂಯಿಡ್ ಅನ್ನ ಸರಬರಾಜು ಮಾಡ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಆ ಕಂಪನಿ ವಿರುದ್ಧವಾಗಿಯೇ ಈಗ ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಮುಂದಾಗ್ತಾ ಇದ್ರೆ, ಸೆಂಟ್ರಲ್ ಲ್ಯಾಬ್ಗಳು ಇಲ್ಲ ಆ IV ಫ್ಲೂಯಿಡ್ ಅಲ್ಲಿ ಏನು ದೋಷ ಇಲ್ಲ ಅಂತ ಹೇಳ್ತಾ ಇವೆ. ಹೀಗಾಗಿ ಈಗ ಆರೋಗ್ಯ ಸಚಿವರು ಕೂಡ ಒಂದು ರೀತಿ ಗೊಂದಲಕ್ಕೆ ಬಿದ್ದಂಗಿದೆ. ಈಗ ಆಲ್ರೆಡಿ ಕಂಪನಿ ವಿರುದ್ಧ ನಾವು ಕ್ರಮಕ್ಕೆ ಮುಂದಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ನಾವು ಮುಂದೆ ಬ್ಲ್ಯಾಕ್ ಲಿಸ್ಟಿಗೂ ಸೇರ್ಸೋಕ್ಕಾಗಲ್ಲ. ಇವ್ರು ಈ ರೀತಿಯಾದಂಥದ್ದು ರಿಪೋರ್ಟ್ ಕೊಟ್ಟರೆ ಒಂದು ಥರ್ಡ್ ಪಾರ್ಟಿ ಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕಳಪೆ IV ದ್ರಾವಣದಿಂದ ಬಾಣಂತಿಯ ದುರಂತ ಅಂತ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರುವಂಥದ್ದು ವಿಚಾರ. ಕಂಪನಿ ವಿಚಾರವಾಗಿ ಏನು ಹೇಳಿದ್ದಾರೆ ದಿನೇಶ್ ಗುಂಡೂರಾವ್, ಬನ್ನಿ ಕೇಳೋಣ. 4 ಜನ ತೀರೋಗಿದ್ರು, ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ರು. ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನೂ ತೊಗೊಳ್ತಾ ಇದ್ರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನೆನ್ನೆ ಘಟನೆ ಆಗಿರುವಂಥದ್ದು. ಅದು ಅಂದರೆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದಾರೆ ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ಈಗ ಭಾಳ ಮುಂದುವರಿಸಿದ್ದೇವೆ. ಆ ಕಂಪನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದ್ರದ್ದು ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ. ಅವ್ರ ಬ್ಯಾಚಸನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಏನು IV ಫ್ಲೂಯಿಡ್ ಬಿಟ್ಟು ಬೇರೆದ್ದು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿತ್ಹೋಲ್ಡ್ ಮಾಡಿದ್ದೀವಿ. ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ. ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬಂಗಾಳಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನೆನ್ನೆ ಬಂದಿರಬೇಕು ವಾಪಸ್ಸು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ. ಮತ್ತು ಬೇರೆ ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ.